ತೆಂಗಲ್ಲಿ ಎಷ್ಟು ವೆರೈಟಿ ಬರುತ್ತೆ? ಒಂದು ತೆಂಗಿನ ಮರದಿಂದ 300, 400, 450 ಕಾಯಿ ತೆಗೆಯೋದಕ್ಕೆ ಸಾಧ್ಯನಾ? ಸೊ ನೀವು ಮೇಂಟೆನೆನ್ಸ್ ಮಾಡ್ತೀನಿ ಅಂದರೆ ಯಾವ ಕ್ರಾಪ್ ಹಾಕ್ಕೋಬೇಕು, ಯಾವ ತಳಿ ಚೂಸ್ ಮಾಡಬೇಕು, ಮೇಂಟೆನೆನ್ಸ್ ಆಗಲ್ಲ ಅಂದರೆ ಯಾವ ತಳಿ ಚೂಸ್ ಮಾಡಬೇಕು, ಮತ್ತು ಒಂದು ಈಲ್ಡ್ ಕಮರ್ಷಿಯಲ್ ಆಗಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ತೆಂಗಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಸೊ ಫಸ್ಟ್ ತೆಂಗು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂದರೆ ಇನ್ನು 1000 ವರ್ಷ ಹೋದರೂ ಕೂಡ ತೆಂಗು ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಕಡಿಮೆ ಆಗಲ್ಲ. ಲೋಯೆಸ್ಟ್ ಹೋದ್ರೂ ಕೂಡ ನಿಮಗೆ 20 ರೂಪಾಯಿ ಅಂತ ಇಟ್ಕೊಂಡ್ರು ಕೂಡ ನಿಮಗೆ ಒಳ್ಳೆ ರೇಟ್ ಆಗುತ್ತೆ. ಕೆಲವೊಂದು ಟೈಮ್ ಅದು 8 ರೂಪಾಯಿ 9 ರೂಪಾಯಿ ಕೂಡ ಬಂದಿರೋ ಎಕ್ಸಾಂಪಲ್ಸ್ ಇದೆ. ಬಟ್ ಇನ್ನು ಮುಂದೆ ಆ ಥರ ಬರುವಂಥ ಚಾನ್ಸಸ್ ತುಂಬ ಕಡಿಮೆ ಇದೆ. ಏನಕ್ಕೆ ಇಷ್ಟು ದಿನ ಕೇರಳ ನಂಬರ್ 1 ಅಲ್ಲಿ ಇತ್ತು ತೆಂಗು ಉತ್ಪಾದನೆಯಲ್ಲಿ. ಅದಾದ ನಂತರ ಇವಾಗ ಕರ್ನಾಟಕ ನಂಬರ್ 1 ಅಲ್ಲಿ ಇದೆ. ನಮಗೆ ಕಾಂಪೀಟ್ ಮಾಡ್ತಿರೋದು ಯಾರಂದರೆ ತಮಿಳ್ನಾಡವರು. ಈ ಕಡೆ ಆಂಧ್ರವರು ಕೂಡ ಕಾಂಪೀಟ್ ಮಾಡ್ತಿದ್ದಾರೆ. ಬಟ್ ಆಂಧ್ರದಲ್ಲಿ ಏನಂದರೆ ಓನ್ಲಿ ಕೋನೆಸೀಮ ಅನ್ನೋ ರೀಜನಲ್ಲಿ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಮಾತ್ರ ಜಾಸ್ತಿ ಬೆಳೀತಾರೆ. ಅದು ಬಿಟ್ಟು ಬೇರೆ ಕಡೆ ಎಲ್ಲ ಕಡೆ ಕೂಡ ಆಂಧ್ರದಲ್ಲಿ ತೆಂಗನ್ನು ಬೆಳೆಯೋಕ್ಕಾಗಲ್ಲ. ಸೊ ಓವರಾಲ್ ಆಗಿ ತೆಂಗು ಯಾರ್ಯಾರು ಚೂಸ್ ಮಾಡಬೇಕು ಮತ್ತು ಹೆಂಗೆ ಇದು ಮಾಡಬೇಕು ಅಂದರೆ ಫಸ್ಟ್ ತೆಂಗಲ್ಲಿ ಏನೇನು ತಳಿ ಬರುತ್ತೆ ಅಂದರೆ ನಿಮ್ಗೆ ನಾರ್ಮಲ್ ಆಗಿ ಸೊ ಫಸ್ಟ್ ಬಂದುಬಿಟ್ಟು ನಿಮಗೆ DJ ಕೊಕೊನೆಟ್ ಅಂತ ಬರುತ್ತೆ. DJ ಕೊಕೊನೆಟ್ ಯಾಕೆ ಬೆಸ್ಟು ಅಂತ ಹೇಳ್ತೀನಿ ಅಂದರೆ ಅವ್ರದ್ದೊಂದು ರಿಸರ್ಚ್ ಕಂಪ್ನಿ ಇದೆ. ನೀವು ಬೇಕಿದ್ರೆ ಅವ್ರದ್ದು ಹೋಗಿ ನೋಡ್ಕೊ ಬನ್ನಿ. ಬಟ್ ಇದರಲ್ಲಿ ಕಂಪ್ಲೇಂಟ್ಸ್ ಏನು ಬರ್ತಿದೆ ಅಂದರೆ ನಾರ್ತ್ ಕರ್ನಾಟಕದಲ್ಲಿ ಸ್ವಲ್ಪ ಫೇಲ್ಯೂರ್ಸ್ ಆಗಿದೆ. ಅದು ಬಿಟ್ಟು ಬೇರೆ ಎಲ್ಲ ಕಡೆ ಕೂಡ DJ ಕೊಕೊನೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ನಮ್ಮದು ಕೂಡ 6 ಮರ ಇದೆ. 6 ಮರದಲ್ಲಿ ಒಂದು 2 ಮರ ಒಂಬಳೆ ಬಿಟ್ಟಿದೆ. ಬಟ್ ನಾವು ನೀರು ಸರಿಯಾಗಿ ಕೊಟ್ಟಿಲ್ಲ. ನೀರು ಎಲ್ಲೆಲ್ಲಿ ಕೊಟ್ಟಿದ್ದಾರೋ 2 ವರ್ಷಕ್ಕೆಲ್ಲ ಒಂಬಳೆ ಹೊಡೆದಿದ್ದಾಯ್ತಾ. 2.5 ವರ್ಷ 3 ವರ್ಷಕ್ಕೆ ನಿಮಗೆ ಕಾಯಿ ಅನ್ನೋದು ಬರುತ್ತೆ. ಬಟ್ ತೆಂಗಿಗೆ ಏನಂದರೆ ಎವ್ರಿ ಡೇ ನೀರನ್ನು ಕೊಡಬೇಕು. ಎವ್ರಿ ಡೇ ಸಮ್ 50 ಲೀಟರ್ಸ್ 30 ಲೀಟರ್ಸ್ ನೀರನ್ನು ಕೊಟ್ಟರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮಗೆ ಈಲ್ಡ್ ಅನ್ನೋದು ಬರುತ್ತೆ. ಸೊ DJ ಕೊಕೊನೆಟ್ ಹಾಕೊಳ್ಳೋಂಗಿದ್ರೆ 25/20 ಹಾಕೋಬೋದು. ಸೊ ಇದು ಹೈಬ್ರಿಡ್ ಅಲ್ವಾ, ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮಲೇಷಿಯನ್ ಡ್ವಾರ್ಫಲ್ಲಿ ಮಲೇಷಿಯನ್ ಡ್ವಾರ್ಫ್, ಮಲೇಷಿಯನ್ ಆರೆಂಜ್, ಮಲೇಷಿಯನ್ ಗ್ರೀನ್ ಅಂತ ಬರುತ್ತೆ. ಮತ್ತು ಯೆಲ್ಲೋ ಅಂತ ಬರುತ್ತೆ. ಇವು ಕೂಡ ಹೈಬ್ರಿಡ್. ನಾರ್ಮಲಾಗಿ ಹೈಬ್ರಿಡ್ ಅಂದರೆ ಏನಂದರೆ ಟಾಲ್ ಇಂಟು ಡ್ವಾರ್ಫ್. ಅಂದರೆ ಟಾಲ್ ಅಂದರೆ ತುಂಬ ಎತ್ತರದ ಗಿಡಗಳು, ಡ್ವಾರ್ಫ್ ಅಂದರೆ ಗಿಡ್ಡದ ಗಿಡಗಳು. ಸೊ ಇವೆರಡನ್ನೂ ಕ್ರಾಸ್ ಮಾಡೋದನ್ನ ನಾವು ಹೈಬ್ರಿಡ್ ಅಂತ ಕರಿತೀವಿ. ಸೊ ಈ ಹೈಬ್ರಿಡಲ್ಲಿ ಎಷ್ಟು ಕಾಯಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ನಾಟಿಯಲ್ಲಿ 120ರಿಂದ 150 ಮಿನಿಮಮ್ ಅಂದರೂ ಕೂಡ 100 ಕಾಯಿಯನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾಟಿಯಲ್ಲಿ ಯಾವ್ದು ಬರುತ್ತೆ ಅಂದರೆ ವೆಸ್ಟ್ ಕೋಸ್ಟಲ್ ಬರುತ್ತೆ, ಈಸ್ಟ್ ಕೋಸ್ಟಲ್ ಬರುತ್ತೆ, ತಿಪ್ಟೂರ್ ಟಾಲ್ ಬರುತ್ತೆ, ಮತ್ತು ಇನ್ನೂ ತುಂಬ ವೆರೈಟೀಸ್ ಇದೆ. ನೀವು ಹಳೆ ಕಾಲದೆಲ್ಲ ದೊಡ್ಡ ದೊಡ್ಡ ಮರಗಳೆಲ್ಲ ನೋಡ್ಕೊಂಡ್ರೆ 99% ನಾಟಿನೇ ಇರುತ್ತೆ. ಈ ಕಡೆ ಹೈಬ್ರಿಡ್ ಬರೋದಾದರೆ ನಾಟಿಯಲ್ಲಿ 5ರಿಂದ 6 ವರ್ಷ ಆಗುತ್ತೆ ಕಾಯಿ ಬರೋದು. ಹೈಬ್ರಿಡ್ ಆದರೆ 3ರಿಂದ 4 ವರ್ಷದೊಳಗಡೆ ನಿಮಗೆ ಫಸ್ಟ್ ಅನ್ನೋದು ಬರುತ್ತೆ. ಆದರೆ ಹೈಬ್ರಿಡ್ ಓನ್ಲಿ ರೆಕಮೆಂಡೆಡ್ ಫಾರ್ ಟೆಂಡರ್ ಕೊಕೊನೆಟ್, ಎಳ್ನೀರಿಗೆ ಮಾತ್ರ ಯೂಸ್ ಆಗುತ್ತೆ. ನಾಟಿ ಹಂಗಲ್ಲ. ನೀವು ನಾಟಿನ ಕೊಬ್ಬರಿಗೂ ಯೂಸ್ ಮಾಡ್ಕೋಬೋದು, ಎಳ್ನೀರಿಗೂ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಾಟಿ 100 ವರ್ಷದವರೆಗೂ ಕೂಡ ಇರುತ್ತೆ. ಆದರೆ ಹೈಬ್ರಿಡ್ 40-50 ವರ್ಷಕ್ಕೆ ಈಲ್ಡ್ ಅನ್ನೋದು ಮುಗ್ದೋಗುತ್ತೆ. ಸೊ ನಾರ್ಮಲಾಗಿ ನೀವು ಮೇಂಟೆನೆನ್ಸ್ ಮಾಡ್ತೀರಾ ಅಂದರೆ ಹೈಬ್ರಿಡ್ಗೆ ಹೋಗಿ, ಆಯಿತಾ. ಎವ್ರಿ ಡೇ ನೀರು ಕೊಟ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ಬ್ಯಾಲೆನ್ಸ್ ಮಾಡ್ತೀನಿ ಅಂದರೆ ಹೈಬ್ರಿಡ್ಗೆ ಹೋದರೆ ವರ್ಷಕ್ಕೆ 200ರಿಂದ 300 ಕಾಯಿ ತೊಗೋಬೋದು ಹೈಬ್ರಿಡಲ್ಲಿ. ಸೊ ಒಂದು ಕಾಯಿ ನಿಮಗೆ 20 ರೂಪಾಯಿ ಲೆಕ್ಕ ಹಾಕೊಂಡ್ರು ಕೂಡ 4,000 ರೂಪಾಯಿಂದ 6,000 ರೂಪಾಯಿ ಆಗುತ್ತೆ. ಅದೇ ನನಗೆ ಮೇಂಟೆನೆನ್ಸ್ ಎಲ್ಲ ಮಾಡೋಕ್ಕಾಗಲ್ಲ, ನೀರೆಲ್ಲ ಕೊಡೋಕ್ಕಾಗಲ್ಲ ಅಂದರೆ ನೀವು ಆರಾಮಾಗಿ ನಾಟಿ ವೆರೈಟಿಗೆ ಹೋಗಿ 100 ಕಾಯಿ ಅಂತೂ ಬಂದೇ ಬರುತ್ತೆ. 30/30 ಹಾಕೋಬೇಕು ನಾಟಿ ಆದರೆ. 100 ಕಾಯಿಗೆ 20 ರೂಪಾಯಿ ಅಂತ 30 ರೂಪಾಯಿ ಅಂತ ಇಟ್ಕೊಂಡ್ರು ಕೂಡ 3,000 ರೂಪಾಯಿ ಆಗುತ್ತೆ. ಸೊ ತೆಂಗು ಬೆಸ್ಟಲ್ಲಿ ಬೆಸ್ಟ್, ಇವಾಗ ಇರೋದ್ರಲ್ಲೇ ಬೆಸ್ಟಲ್ಲಿ ಬೆಸ್ಟ್, ಆಯಿತಾ. ನಿಮಗೆ ಲೈಕ್ ಇದನ್ನೇ ಹಾಕ್ಕೊಳ್ಳಿ, ಲಾಸ್ಟ್ಗೆ ಯಾವುದು ನಾಟಿನೇ ಹಾಕ್ಕೊಳ್ಳಿ. 30 ರೂಪಾಯಿ ಅಂತ ಇಟ್ಕೊಂಡ್ರು ಕೂಡ 3,000 ರೂಪಾಯಿ ಅಂದರೆ ನೀವು ಒಂದು 100 ಮರ ಮೇಂಟೈನ್ ಮಾಡೋದು ಸಾಕಲ್ವಾ. ಆರಾಮಾಗಿ ನಿಮ್ಗೆ ಎಷ್ಟಾಯಿತು? 3 ಲಕ್ಷ ರೂಪಾಯಿ ಚಿಲ್ಲರೆ ಆಯಿತು. ಹಂಗಂತ ಇವಾಗ ತುಂಬ ಜನ ಹೇಳ್ತಾರೆ ರೋಗಗಳು ಬರುತ್ತೆ, ನೀರು ಯಾರು ಕೊಡ್ತಾರೆ, ಅಗ್ರಿಕಲ್ಚರ್ ಅನ್ಕೊಂಡಾಗಿಲ್ಲ ಹಾಗೆ ಹೇಗೆ ಅಂತ. ಅಷ್ಟೆಲ್ಲ ಅನ್ಕೊಂಗಿದ್ರೆ ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟ್ ಟೈಮ್ ನೀರು ಗೊಬ್ಬರ ಎಲ್ಲ ಕೊಟ್ಟರೆ ಯಾವುದೂ ಬರಲ್ಲ. ರೋಗ ಬರೋಕ್ಕೆ ಮೊದಲೇ ಮುನ್ನೆಚ್ಚರಿಕಾ ಕ್ರಮಗಳಂತ ಇರುತ್ತೆ. ಅದನ್ನೆಲ್ಲ ಪಾಲನೆ ಮಾಡಿದ್ರೆ ಯಾರೂ ಬರಲ್ಲ. ಆದರೆ ನಮ್ಮ ರೈತರೆಲ್ಲ ಏನು ಮಾಡ್ತಿದ್ದಾರೆ, ರಾಜಕಾರಣಿಗಳ ಜೊತೆ ಮಾತಾಡಿಕೊಂಡು, ರಾಜಕೀಯ ಮಾತಾಡಿಕೊಂಡು ಯಾರು ತೋಟದಲ್ಲಿ ಹೋಗಿ ಕೆಲಸ ಮಾಡ್ತಿಲ್ಲ. ಅದಕ್ಕೆ ಆ ರೋಗಗಳೆಲ್ಲ ಬರ್ತಿದೆ. ಸೊ ಯಾರಾದರೂ ಯೂತ್ ನೋಡ್ತಿದ್ರೆ ತೆಂಗನ್ನು ಹಾಕಿ ಒಳ್ಳೆ ಪ್ರಾಫಿಟನ್ನು ಮಾಡ್ಬೋದು. ಯಾವುದೇ ಕಾರಣಕ್ಕೂ ನಿಮ್ಗೆ ಏಕಾಏಕಿ ರೇಟೆಲ್ಲ ಬೀಳಲ್ಲ. ಆರಾಮಾಗಿ ತೆಂಗನ್ನು ಹಾಕಿ. ಸೊ ಇದು ನಾರ್ಮಲಾಗಿ ಸಿಂಪಲ್. ಮೇಂಟೆನೆನ್ಸ್ ಮಾಡ್ತೀರಾ, ಹೈಬ್ರಿಡ್ಗೆ ಹೋಗಿ. ಮೇಂಟೆನೆನ್ಸ್ ಮಾಡಲ್ವಾ, ನಾಟಿಗೆ ಹೋಗಿ. ಹೈಬ್ರಿಡ್ 40ರಿಂದ 50 ವರ್ಷ, ನಾಟಿ 80ರಿಂದ 100 ವರ್ಷ ಬರುತ್ತೆ. ಹೈಬ್ರಿಡ್ 200 ಕಾಯಿ ಬರುತ್ತೆ, ನಾಟಿ 100 ಕಾಯಿ ಬರುತ್ತೆ ಕಾಮನ್ ಆಗಿ. ಕೆಲವೊಂದು ಟೈಮು ನಾಟಿಯಲ್ಲೇ 150-200 ತೊಗೊಂಡಿರೋ ಎಕ್ಸಾಂಪಲ್ಸ್ ಇದೆ. ಹೈಬ್ರಿಡಲ್ಲಿ 300-400 ತೊಗೊಂಡಿರೋ ಎಕ್ಸಾಂಪಲ್ಸ್ ಕೂಡ ಇದೆ. ಸೊ ಇದನ್ನು ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರೋ ಅನ್ನೋದ್ರ ಮೇಲೆ ಬಿಟ್ಟಿದ್ದು. ಸೊ ಇದು ತೆಂಗು ಕೃಷಿಯ ಬಗ್ಗೆ ಒಂದು ಸ್ಮಾಲ್ ಮಾಹಿತಿ. ಇನ್ನು ಮುಂದೆ ಇನ್ನೂ ಜಾಸ್ತಿ ಜಿಯೋಪೊಲಿಟಿಕಲ್ ವೀಡಿಯೋಸನ್ನು ಮಾಡ್ತೀನಿ. ಇವತ್ತು ಸಮಯದ ಅಭಾವದಿಂದ ಈ ತೆಂಗು ಕೃಷಿಯ ವೀಡಿಯೋನ ಮಾಡಿದ್ದೀನಿ. ಸೊ ಮತ್ತೆ ಸಿಗೋಣ. ನೆಕ್ಸ್ಟ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ.